ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂಥ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಲವಾರು ಸುದ್ದಿಗಳು ಬಂದಿದೆ. ಇವತ್ತಂತೂ ಮಾರ್ಕೆಟ್ ಕ್ಲೋಸ್ ಇದೆ, ಬಟ್ ಸ್ಟಿಲ್ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇರುತ್ತೆ. ನೋಡೋಣ ಯಾವೆಲ್ಲ ಸುದ್ದಿಗಳು ಬಂದಿವೆ, ಎಷ್ಟು ಮಟ್ಟಿಗೆ ಇವು ಇಂಪ್ಯಾಕ್ಟ್ ಮಾಡಬಹುದು ಮಾರ್ಕೆಟ್ನ ಮೇಲೆ ತಿಳ್ಕೊಳ್ಳೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನೋಡಬಹುದು, ಟ್ರಂಪ್ ಸಿಗ್ನಲ್ಸ್ ಯುಎಸ್ ಮೇ ನಾಟ್ ಇಂಪೋಸ್ ಸೆಕೆಂಡರಿ ಟ್ಯಾರಿಫ್ಸ್ ಆನ್ ಇಂಡಿಯಾ ಓವರ್ ರಷ್ಯನ್ ಆಯಿಲ್. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಏನು ಪುಟಿನ್ ಟ್ರಂಪ್ ಮೀಟ್ ಆಯ್ತು, ಅದರಲ್ಲಿ ಕೆಲವೊಂದು ಔಟ್ಕಮ್ ಬಂದಿದೆ. ಖಂಡಿತ ಫೈನಲ್ ಡೀಲ್ ಆಗದೆ ಇರ್ಬೋದು, ಅಂದ್ರೆ ಪೀಸ್ ಡೀಲ್ ಆಗದೆ ಇರ್ಬೋದು, ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ಸ್ಟಾಪ್ ಆಗದೆ ಇರ್ಬೋದು. ಆದರೆ ಅಲ್ಲಿನ ಔಟ್ಕಮ್ ಅಂತೂ ಒಂದಷ್ಟು ಒಳ್ಳೆ ಸುದ್ದಿಗಳನ್ನು ತಂದಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇದು ಒಂದು. ಬಹುಶಃ ಈ ಮಾತುಕತೆಯ ನಂತರ ಸೆಕೆಂಡ್ರಿ ಟ್ಯಾರಿಫ್ ಏನ್ ಅನೌನ್ಸ್ ಮಾಡಿದ್ರು 25%, ಅದನ್ನ ಹಾಕದೆ ಇರುವಂತ ಚಾನ್ಸಸ್ ಕಾಣ್ತಾ ಇದೆ. ಹಾಗಂತ ಟ್ರಂಪ್ ಅವರೇನು ಅನೌನ್ಸ್ ಮಾಡಿಲ್ಲ, ಬಟ್ ಅವರು ಕೂಡ ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಈ ಮಾತನ್ನ. ಈಗ ಸುದ್ದಿಗಳು ಕೂಡ ಅದೇ ರೀತಿ ಬರ್ತಿದೆ. ಜೊತೆಗೆ ಅವರ ಟೋನ್ನಲ್ಲೂ ಕೂಡ ಬದಲಾವಣೆಯಾಗಿದೆ. ಬಹುಶಃ ನೀವು ನೋಡಿರ್ಬೋದು ಈಗಾಗಲೇ ಒಂದು ಸುದ್ದಿಯನ್ನ, ರಷ್ಯಾ ಒಂದು ದೊಡ್ಡ ಆಯಿಲ್ ಬಯರನ್ನ ಕಳ್ಕೊಂಡಿದೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಅದು ಇಂಡಿಯಾ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ತಗೊಳ್ತಿಲ್ಲ ಅಂತ ಹೇಳಿದ್ದಾರೆ. ಬಟ್ ಹಲವು ಸುದ್ದಿಗಳು ನಾವು ನೋಡಿದ್ವಿ, ಅಲೆಯಿಂದ ಏನು ತಗೊಳ್ಳೋದನ್ನ ಸ್ಟಾಪ್ ಮಾಡಿಲ್ಲ ಇಲ್ಲಿವರೆಗೂ, ಬಟ್ ಮುಂದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಧ್ವನಿಯಲ್ಲೂ ಕೂಡ ಬದಲಾವಣೆಗಳಾಗಿದೆ. ತಗೊಳ್ತಿಲ್ಲ ಅಂತ ಹೇಳ್ತಾ ಬಹುಶಃ ಈ ಅಡಿಷನಲ್ 25% ಟ್ಯಾರಿಫ್ ಏನಿತ್ತು ಅದನ್ನ ಕೂಡ ಇರ್ಬೋದು, ಬಟ್ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಹೇಗೆ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ. ಯೂಟರ್ನ್ ಎಕ್ಸ್ಪರ್ಟ್ ಅವರು, ಹಾಗಾಗಿ ಯಾವ ರೀತಿ ಬೇಕಾದ್ರೂ ಯೂಟರ್ನ್ ಓಡಿಬಹುದು. ಒಟ್ಟಿನಲ್ಲಿ ಕೆಲವು ಲಕ್ಷಣಗಳಂತೂ ಕಾಣ್ತಾ ಇದೆ ಸೆಕೆಂಡರಿ ಟ್ಯಾರಿಫ್ ಅನ್ನ ಹಾಕದೇ ಇರುವಂತವು. ನೋಡೋಣ. ಇನ್ನು ಜೆಫ್ರೀಸ್ನ ಕ್ರಿಸ್ ವುಡ್ ಅವರಿಂದ ಒಂದು ಬಿಗ್ ಸ್ಟೇಟ್ಮೆಂಟ್ ಬಂದಿದೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ನೋಡಬಹುದು, ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ಟ್ರಂಪ್ ಬ್ಲಿಂಕ್ಸ್ ಆನ್ ಟ್ಯಾರಿಫ್. ಟ್ಯಾರಿಫ್ ಬಗ್ಗೆ, ಅದರಲ್ಲೂ ಟ್ರಂಪ್ ಟ್ಯಾರಿಫ್ ಬಗ್ಗೆ ಇವರು ಮಾತಾಡಿದ್ದಾರೆ. ಹಾಗೆ ಇಂಡಿಯಾದ ಮಾರ್ಕೆಟ್ನ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೋಡಬಹುದು, ಜೆಫ್ರೀಸ್ ಗ್ಲೋಬಲ್ ಹೆಡ್ ಆಫ್ ಈಕ್ವಿಟಿ ಸ್ಟ್ರಾಟಜಿ ಕ್ರಿಸ್ಟೋಫರ್ ವುಡ್ said that Trump administration's imposing a 50% tariff on Indian imports is not a reason to sell Indian equities. ಅಂದ್ರೆ ಈ 50% ಟ್ಯಾಕ್ಸ್ ಅಥವಾ ಟ್ಯಾರಿಫ್ ಹಾಕಿದ್ರು ಅಂದ ತಕ್ಷಣ ಮಾರೋದಕ್ಕೆ ಕಾರಣ ಅಲ್ಲ, ಅದರ ಬದಲಿಗೆ ತಗೊಳ್ಳೋದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ನೋಡಬಹುದು, ಇನ್ಸ್ಟೆಡ್ ಇಟ್ಸ್ ಎ ರೀಸನ್ ಟು ಬೈ ದೆಮ್ ಸಿನ್ಸ್ ಇಟ್ ಈಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ಟ್ರಂಪ್ ಬ್ಯಾಕ್ಸ್ ಆಫ್ ದ ಸ್ಟ್ಯಾನ್ಸ್ ವಿಚ್ ಇಸ್ ನಾಟ್ ಇನ್ ಅಮೆರಿಕಾಸ್ ಇಂಟ್ರೆಸ್ಟ್. ಅಂದ್ರೆ 50% ಟ್ಯಾರಿಫ್ ಏನಿದೆ ಇದು ಅಮೆರಿಕದ ಇಂಟ್ರೆಸ್ಟ್ಗೆ ಅನುಗುಣವಾಗಿಲ್ಲ. ಹಾಗಾಗಿ ಇದನ್ನ ಅವರು ವಾಪಸ್ ತಗೊಳ್ತಾರೆ. ಹಾಗಾಗಿ ಇಲ್ಲಿ ಮಾರೋದಕ್ಕಿಂತ ತಗೊಳ್ಳೋದು ಸೂಕ್ತ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ತುಂಬಾ ಜನ ಈಗಾಗಲೇ ಪಾನಿಕ್ ಆಗಿ ಮಾರಾಟವನ್ನ ಮಾಡಿರೋರಿದ್ದಾರೆ. ಬಟ್ ಜೆಫ್ರೀಸ್ನ ಕ್ರಿಸ್ಟೋಫರ್ ವುಡ್ ಅವರು ಹೇಳ್ತಿರೋದು ಇದನ್ನ ತಗೊಳ್ಳಕ್ಕೆ ಸರಿಯಾದ ಸಮಯ ಅಂತ. ಜೊತೆಗೆ ನೋಡಬಹುದು, ಇಟ್ ಈಸ್ ವರ್ತ್ ನೋಟಿಂಗ್ ದಟ್ the track record makes it clear that it pays to stand up to the Donald, said Wood in his latest Greed and Fear report. ತಮ್ಮ ಗ್ರೀಡ್ ಅಂಡ್ ಫಿಯರ್ ರಿಪೋರ್ಟ್ ಅಲ್ಲಿ ಜೊತೆಗೆ ಈ ಅಡಿಷನಲ್ 25% ಟ್ಯಾರಿಫ್ ಏನಿದೆ ಇದು ಅನ್ಯೂಶುವಲ್ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಯಾಕೆಂತಂದ್ರೆ ಭಾರತ ಒಂದು ಇಂಪಾರ್ಟೆಂಟ್ ದೇಶ ಜಿಯೋಪೊಲಿಟಿಕಲ್ ರಿಲೇಶನ್ಶಿಪ್ ಅಲ್ಲಿ. ಹಾಗಾಗಿ somewhat ಅನ್ಯೂಶುವಲ್ ಡಿಸಿಷನ್ ಇದು ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಏನು ಇಂಟ್ರೆಸ್ಟ್ ರೇಟ್ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ. ನೋಡಬಹುದು, ಜುಲೈ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ. ಅದರಲ್ಲಿ ಅಮೆರಿಕಾದ್ದು, ಇಂಡಿಯಾದಕ್ಕಿಂತ ಇವರು ಅಮೆರಿಕದ ಇಂಟ್ರೆಸ್ಟ್ ರೇಟ್ ಕಟ್ಸ್ ಬಗ್ಗೆ ಮಾತಾಡ್ತಿರುವಂತದ್ದು. ಇನ್ಫ್ಲೇಷನ್ ಡೇಟಾ ಕೂಡ ಚೆನ್ನಾಗಿರೋದ್ರಿಂದ ಬಹುಶಃ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡಬಹುದು ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. ನೋಡೋಣ, ಅದಕ್ಕಿನ್ನೂ ಸಮಯ ಇದೆ. ಸೆಪ್ಟೆಂಬರ್ 4-15 ಅಂದ್ಕೊಳ್ತೀನಿ ಮೀಟಿಂಗ್ ಇರೋದು, FOMC ಮೀಟಿಂಗ್ ಡಿಸೈಡ್ ಆಗುತ್ತೆ. ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆಲ್ಮೋಸ್ಟ್ 90+% ರೇಟ್ ಕಟ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ನೋಡೋಣ. ಒಟ್ಟಿನಲ್ಲಿ ಟ್ಯಾರಿಫ್ ಕಾರಣಕ್ಕೆ ಭಾರತದ ಶೇರುಗಳನ್ನ ಮಾರಾಟ ಮಾಡೋದಲ್ಲ, ಅದನ್ನ ತಗೊಳ್ಳೋದಕ್ಕೆ ಒಳ್ಳೆ ಸಮಯ ಅನ್ನೋಂಥ ಮಾತನ್ನ ಕ್ರಿಸ್ ವುಡ್ ಅವರು ಹೇಳಿದ್ದಾರೆ. ಏನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದಾದ್ರೆ, ಚೀನಾದ ಮಿನಿಸ್ಟರ್ ವಾಂಗ್ ಯಿ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ ಆಗಸ್ಟ್ 18-19ಕ್ಕೆ. ಜೊತೆಗೆ ಅಲ್ಲಿ ಹಲವು ಡಿಸ್ಕಷನ್ಸ್ ಆಗುತ್ತೆ. ಅದರಲ್ಲೂ ಬಾರ್ಡರ್ ಟಾಕ್ಸ್ ಕೂಡ ಇರುತ್ತೆ NSA ಅಜಿತ್ ದೋವಲ್ ಅವರ ಜೊತೆಗೆ ಪರಸ್ಪರ ವ್ಯಾಪಾರದ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳು ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ಈ ಮಂತ್ ಎಂಡ್ ಅಲ್ಲಿ ನರೇಂದ್ರ ಮೋದಿ ಅವರು ಕೂಡ ಚೈನಾಗೆ ಹೋಗ್ತಾ ಇದ್ದಾರೆ SCO ನಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಒಂದಷ್ಟು ಒಪ್ಪಂದಗಳು ಅಲ್ಲೂ ಕೂಡ ಏರ್ಪಡಬಹುದು. ನೋಡೋಣ. ಈ ಕಡೆ ಕೂಡ ಮುಂದಿನ ವಾರ ಅಂದ್ರೆ ಸೋಮವಾರದಿಂದ ಗಮನ ಇಡಬೇಕಾಗುತ್ತೆ. ಏನು ಪುಟಿನ್ ಅವರ ಭೇಟಿಯ ನಂತರ ಡೊನಾಲ್ಡ್ ಟ್ರಂಪ್ ಅವರು ಜೆಲೆನ್ಸ್ಕಿ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ ವಾಷಿಂಗ್ಟನ್ ನಲ್ಲಿ ಸೋಮವಾರ. ಈಗಾಗಲೇ
ಪುಟಿನ್ ಅವರ ಜೊತೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ರಾತ್ರಿ, ಅಂದ್ರೆ ನಿನ್ನೆ ರಾತ್ರಿ. ಸೋಮವಾರ ಜೆಲೆನ್ಸ್ಕಿ ಅವರ ಜೊತೆ ಬಹುಶಃ ಅಲ್ಲೇನೆಲ್ಲ ಮಾತುಕತೆಗಳಾಯ್ತು ಅದನ್ನ ಶೇರ್ ಮಾಡ್ಕೊಳ್ಬಹುದು. ಅನಂತರ ಅವರ ಡಿಸಿಷನ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆಗಳನ್ನು ಆಡುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಆನಂತರ ಬಹುಶಃ 3 ಜನರ ಮೀಟಿಂಗ್ ಕೂಡ ಆಗಬಹುದು. ಇನ್ ಕೇಸ್ ಜೆಲೆನ್ಸ್ಕಿ ಅವರು ಒಪ್ಪಿದ್ರೆ ಬಹುಶಃ ಟ್ರಂಪ್, ಪುಟಿನ್, ಜೆಲೆನ್ಸ್ಕಿ ಅವರ ಮೀಟ್ ಕೂಡ ಆಗ್ಬೋದು ಸದ್ಯದಲ್ಲೇ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ನಂತರ S&P ಕೆಲವೊಂದು ರೇಟಿಂಗ್ಸ್ ಅನ್ನ ಅಪ್ಗ್ರೇಡ್ ಮಾಡಿದೆ. ನೋಡಬಹುದು 10 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದೆ. ಅದರಲ್ಲಿ SBI ಹಾಗೂ HDFC ಬ್ಯಾಂಕ್ ಕೂಡ ಇದೆ. ಯಾವೆಲ್ಲ ಬ್ಯಾಂಕ್ಸ್ ನ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದೆ ಅಂತ ನೋಡಿದರೆ ನೋಡಬಹುದು SBI, HDFC ಬ್ಯಾಂಕ್, ಟಾಟಾ ಕ್ಯಾಪಿಟಲ್ ಇದಾವೆ. ಜೊತೆಗೆ ಇತರೆ ಬ್ಯಾಂಕ್ಗಳು ಕೂಡ ಇದಾವೆ. ನೋಡಬಹುದು ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಹಾಗೆ ಇತರೆ 3 ಫೈನಾನ್ಸ್ ಕಂಪನೀಸ್ ಬಜಾಜ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ ಹಾಗೂ L&T ಫೈನಾನ್ಸ್ ಇವುಗಳ ಕ್ರೆಡಿಟ್ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ನೋಡಬಹುದು S&P has raised ಲಾಂಗ್ ಟರ್ಮ್ ಇಶ್ಯೂಯರ್ ಕ್ರೆಡಿಟ್ ರೇಟಿಂಗ್ಸ್ ಆನ್ 7 ಇಂಡಿಯನ್ ಬ್ಯಾಂಕ್ಸ್. ಈ 7 ಇಂಡಿಯನ್ ಬ್ಯಾಂಕ್ಗಳ ರೇಟಿಂಗ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಜೊತೆಗೆ 3 ಫೈನಾನ್ಸ್ ಕಂಪನಿಗಳ ರೇಟಿಂಗ್ ಅನ್ನು ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಪಿಯೂಷ್ ಗೋಯಲ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ ಅಥವಾ ಅಪ್ಡೇಟ್ ಬಂದಿದೆ. ನೋಡಬಹುದು ಇಂಡಿಯಾಸ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ ಸರ್ಜ್ಡ್ 47% ಇನ್ Q1 25-26. ಪಿಯೂಷ್ ಗೋಯಲ್ ಕ್ವಾರ್ಟರ್ 1 ನಲ್ಲಿ ನಮ್ಮ ಭಾರತದಿಂದ ಹೋಗ್ತಿರುವಂತಹ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಸ್ 47% ಜಾಸ್ತಿ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನ ಪಿಯೂಷ್ ಗೋಯಲ್ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ನೋಡ್ತಾ ಇದ್ವಿ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿಯ ಗ್ರೋತ್ ಈ ತಿಂಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಕ್ವಾರ್ಟರ್ ಅಲ್ಲೂ ಕೂಡ. ನಂತರ GST ಬಗ್ಗೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೀನಿ. GST ಏನು 4 ಸ್ಲ್ಯಾಬ್ಸ್ ಇದೆ ಅದನ್ನ 2 ಮಾಡಬೇಕು ಅನ್ನುವಂತ ಪ್ರಯತ್ನ ನಡೆಸ್ತಿರೋ ಬಗ್ಗೆ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದ್ದೇನೆ. ಬಹುಶಃ ಇದು ದೀಪಾವಳಿ ಅಷ್ಟರಲ್ಲಿ ಆಗ್ಬೋದು ಅಂತ. ಇದರಿಂದ ಖಂಡಿತ ಒಂದಷ್ಟು ಪ್ರಾಡಕ್ಟ್ ಗಳ ಬೆಲೆ ಕಡಿಮೆ ಆಗುತ್ತೆ. ಅದರಿಂದ ಡಿಮಾಂಡ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ, ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಎಸ್ಪೆಷಲಿ ನೋಡಬಹುದು ಇಲ್ಲೇನ ಪ್ಯಾಕೇಜ್ಡ್ ಫುಡ್, ಡೈಲಿ ಎಸೆನ್ಷಿಯಲ್, ಟೆಲಿವಿಷನ್ಸ್ ಅಂಡ್ ಏರ್ ಕಂಡೀಷನರ್ಸ್. ಕಂಪನಿ ಎಕ್ಸಿಕ್ಯೂಟಿವ್ ಸೆಡ್ ನೋಟಬ್ಲಿ ಪ್ರೈಸಸ್ ಆಫ್ ACs ಅಂಡ್ ಲಾರ್ಜ್ ಸ್ಕ್ರೀನ್ ಟೆಲಿವಿಷನ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಡ್ರಾಪ್ 8 to 10%. ಎಸ್ಪೆಷಲಿ ಆ ಕಂಪನಿಗಳಿಗೆ ಒಳ್ಳೆ ಸುದ್ದಿ ಆಗುತ್ತೆ. ಯಾಕಂದ್ರೆ ಪ್ರೈಸ್ ಕಡಿಮೆ ಆದ್ರೆ ಡಿಮಾಂಡ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವೊಂದು ಕನ್ಸರ್ನ್ ಕೂಡ ಇದೆ. ಅಂದ್ರೆ ಎಲ್ಲಿ 0% ಇರುವಂತ ಕೆಲವು ಐಟಮ್ಸ್ ಅನ್ನ 5%ಗೆ ಸೇರಿಸ್ತಾರೋ ಅಂತ ನೋಡೋಣ. ಯಾಕಂದ್ರೆ ಈಗಲೇ ಅಂತೂ ಗೊತ್ತಾಗೋದಿಲ್ಲ. ಒನ್ಸ್ ಸರ್ಕಾರದಿಂದ ಅನೌನ್ಸ್ಮೆಂಟ್ ಬಂದಾಗ್ಲೇ ನಮಗೆ ಪ್ರಾಪರ್ ಆಗಿ ಮಾಹಿತಿ ಸಿಗೋದು ಅದರ ಬಗ್ಗೆ. ಸದ್ಯದ ಮಟ್ಟಿಗೆ ಇರುವಂತದ್ದು ಏನಂದ್ರೆ ಸಿನ್ ಗೂಡ್ಸ್ ಮೇಲೆ 40% ಟ್ಯಾರಿಫ್, ಅಂದ್ರೆ ಟೊಬ್ಯಾಕೋ, ಆಲ್ಕೋಹಾಲ್, ನಂತರ ಗ್ಯಾಂಬ್ಲಿಂಗ್ ಇವೆಲ್ಲವೂ ಕೂಡ ಸಿನ್ ಗೂಡ್ಸ್ ಅಂತಾರೆ. ಅವುಗಳ ಮೇಲೆ 40% ಹಾಕ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಕೆಲವರು ಪ್ರಶ್ನೆಯನ್ನು ಕೂಡ ಮಾಡಿದಿರಿ ಇಂದಿನ ವಿಡಿಯೋದಲ್ಲಿ. ಆಲ್ಕೋಹಾಲ್ ಅಂತೂ GST ನಲ್ಲಿ ಇಲ್ಲ, ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. GST ನಲ್ಲಿ ಇಲ್ಲ, ಬಟ್ 40% ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಲ್ಲಿ ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಗೊತ್ತಾಗ್ಬೇಕು ಅಂದ್ರೆ ವ್ಯಾಟ್ ಇದೆ ಸ್ಟೇಟ್ ಸೆಂಟ್ರಲ್ ಎಲ್ಲಾನ. ಹಾಗಾಗಿ ಟೋಟಲ್ ಎಲ್ಲ ಎಷ್ಟಾಗುತ್ತೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇನ್ ಕೇಸ್ 2 ಸೇರಿ 40% ಗಿಂತ ಜಾಸ್ತಿ ಇದ್ರೆ ಅದು ಒಳ್ಳೆ ಸುದ್ದಿನೇ ಆಗುತ್ತೆ. ಅವ್ರಿಗೆ 40% ಒಳಗಡೆ ಇದ್ರೆ ಕೆಟ್ಟ ಸುದ್ದಿ ಆಗ್ಬೋದು. ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ತಗೊಳುತ್ತೆ ಅಂತ. ಇನ್ನು ಸ್ವಿಗ್ಗಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು ಸ್ವಿಗ್ಗಿ ಹೈಕ್ಸ್ ಪ್ಲಾಟ್ಫಾರ್ಮ್ ಫೀಸ್ ಬೈ 17% ಟು ₹14 ಅಕ್ರಾಸ್ ಸೆಲೆಕ್ಟ್ ಪಾಕೆಟ್ಸ್. ಕಂಪನಿ ಪ್ಲಾಟ್ಫಾರ್ಮ್ ಫೀನ ಜಾಸ್ತಿ ಮಾಡಿದೆ. ಅಂದ್ರೆ 17% ಹೈಕ್ ಮಾಡಿದೆ. ಹಿಂದಿನ ಪ್ರೈಸ್ ಏನಿತ್ತು ಈಗ ₹14 ಮಾಡಿದೆ. ಹಾಗೆ ಝೊಮ್ಯಾಟೋಗೆ ಹೋಲಿಸಿದ್ರೆ 10 per ಆರ್ಡರ್ ಇದೆ, ಅವರು 14 ಅಂತ ಹೇಳ್ತಿದ್ದಾರೆ. 2023 ನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದಾಗ ಬರೀ ₹2 ಇತ್ತು. ಅಲ್ಲಿಂದ ಕಂಪೇರ್ ಮಾಡಿದ್ರೆ ಈಗ ₹14ಗೆ ಜಂಪ್ ಆಗಿದೆ. ಆಲ್ಮೋಸ್ಟ್ 2 ಇಂದ 600% ಅಪ್ ಆಗಿದೆ ಅನ್ನೋಂತ ರಿಪೋರ್ಟ್ ಅನ್ನ ಕೊಡ್ತಿದೆ. ನೋಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.